ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಏನಾಗಿತ್ತು, ಯಾಕೆ ಸೆನ್ಸಸ್ ಅನ್ನ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತ ಸೆನ್ಸಸ್ 2021ಕ್ಕೆ ನಡೆಯುವಂತ ಸೆನ್ಸಸ್ ಅನ್ನ ಪ್ರಸ್ತುತ ಸಂದರ್ಭದಲ್ಲಿ 2026ಕ್ಕೆ ಯಾಕೆ ಜಾರಿಗೆ ತರಲಾಗ್ತಾ ಇದೆ? ಆಕ್ಚುಲಿ ಅಕಾರ್ಡಿಂಗ್ ಟು ದ ಡಿಸೆನಿಯಲ್ ಅಂತೇಳಿ ಬಂದಾಗ ಪ್ರತಿ 10 ವರ್ಷಕ್ಕೊಮ್ಮೆ, ಒಂದು ದಶಕಕ್ಕೆ ಒಂದು ಸೆನ್ಸಸ್ ಅನ್ನು ಮಾಡುವಂತದ್ದು ಈಗ 15 ವರ್ಷ ಆದ ನಂತರದಲ್ಲಿ ಮಾಡ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬೇಕು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ವಿ ನೀಡ್ ಟು ನೋ ದ ಕಾನ್ಸೆಪ್ಟ್ ಆಫ್ ಡಿಲಿಮಿಟೇಷನ್. ದ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಕರಿತೀವಿ. ಯಾಕೆ ನಮ್ಗೆ ಸೆನ್ಸಸ್ ಬೇಕು? ವೈ ದ ಸೆನ್ಸಸ್ ಇಸ್ ಎಸೆನ್ಷಿಯಲ್, ವೈ ಇಟ್ ವಾಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿ ಬಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಮತಕ್ಷೇತ್ರಗಳ ವಿಂಗಡಣೆ ಅಂತ ನೋಡ್ತೀವಿ. ಸೊ ಎಸ್ಪೆಷಲಿ ವಿಚ್ ವಾಸ್ ಮೆನ್ಷನ್ಡ್ ಇನ್ ದ ಆರ್ಟಿಕಲ್ ನಂಬರ್ 82 with respect to MPs and with respect to article 178 the state legislation. ಕೇಂದ್ರದಲ್ಲಿ 82ನೇ ವಿಧಿ ಹಾಗೂ ರಾಜ್ಯಗಳಲ್ಲಿ 170ನೇ ವಿಧಿಗೆ ಅನುಸಾರವಾಗಿ ವೈ ದ ಸೆನ್ಸಸ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ಈಸ್ ದ ಅಲೋಕೇಶನ್ ಆಫ್ ಸೀಟ್ಸ್ ಎಟ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಷನ್. ದ ಅಲೋಕೇಶನ್ ಆಫ್ ಸೀಟ್ಸ್ ಎಟ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನೋಡ್ತೀವಿ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಎಂಪಿ, ಲೋಕಸಭೆಯಲ್ಲಿ ಎಂಪಿ ಮತ್ತು ವಿಧಾನಸಭೆಯಲ್ಲಿ MLAs ಅಂತ ಕರಿತೀವಿ, ಸಂಸದರು ಮತ್ತು ಶಾಸಕರು. ಸೊ ಎಷ್ಟು ಜನ ನೇಮಕಗೊಳ್ಳಬೇಕು, ಹೇಗ್ ನೇಮಕಗೊಳ್ಳಬೇಕು, ಆ ಮತಕ್ಷೇತ್ರಗಳ ವಿಂಗಡಣೆಗೆ ಅನುಸಾರವಾಗಿ ಇಲ್ಲಿ ಜಾರಿಗೆ ತರುವಂತದ್ದನ್ನ ನೋಡ್ತೇವೆ. ಸೊ ಈ ಮತಕ್ಷೇತ್ರಗಳ ವಿಂಗಡಣೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗ್ಲೂ ಅಂದ್ರೆ ಇಟ್ ವಾಸ್ ಅಗೇನ್ ಕಾಲ್ಡ್ ಬೈ ದ ಪ್ರೆಸಿಡೆಂಟ್. The delimitation commission will be under the control of president. ಇದನ್ನು ಕರೆಯುವಂತ ಅಧಿಕಾರ ಯಾವಾಗಲೂ ರಾಷ್ಟ್ರಪತಿ ಹೊಂದಿರ್ತಾರೆ. ಅಂಡ್ ರಾಷ್ಟ್ರಪತಿಯು ಒಂದು 3 ಸದಸ್ಯ ಸಮಿತಿಯನ್ನು ರಚನೆ ಮಾಡ್ತಾರೆ. ದ ಡಿಲಿಮಿಟೇಷನ್ ಕಮಿಟಿ ಅಂತ ಹೇಳಿ ಕರಿತೀವಿ ನಾವು, ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ 3 members. The delimitation committee will be formed by president and usually the retired judge of the Supreme Court will be the chairperson of this committee, the chairman of this committee. ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನು ಕರೆಯುವಂತ ಅಧಿಕಾರ ರಾಷ್ಟ್ರಪತಿ ಹೊಂದಿರ್ತಾರೆ. ಆದ್ರೆ ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗ್ಲೂ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಅಂತ ಕರಿತೀವಿ. ಅಂಡ್ ಉಳಿದ 2 ಸದಸ್ಯರು ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂಡ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಆಯಾ ರಾಜ್ಯದ ಜನಸಂಖ್ಯೆಯನ್ನು ಅಂದಾಜು ಮಾಡುವಂತ ಸಂದರ್ಭದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಸ್ತಿತ್ವಕ್ಕೆ ಬರುವಂತದ್ದನ್ನ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಆನ್ ದ ಬೇಸಿಸ್ ಆಫ್ ದಿಸ್ ಅಂತ ಬಂದಾಗ ಇಲ್ಲಿಯವರೆಗೆ ರಾಷ್ಟ್ರಪತಿಗಳು ಒಟ್ಟಾರೆಯಾಗಿ 4 ಡಿಲಿಮಿಟೇಷನ್ ಆಯೋಗಗಳನ್ನು ಜಾರಿಗೆ ತಂದಿದ್ದಾರೆ, ವಿಚ್ ವಾಸ್ 1952, 1962, 1972 ಅಂಡ್ ದ 2002. ಒಟ್ಟಾರೆ ಇಲ್ಲಿಯವರೆಗೆ 4 ಬಾರಿ ಡಿಲಿಮಿಟೇಷನ್ ಆಯೋಗವನ್ನ ರಚನೆ ಮಾಡಿದ್ದಾರೆ. ಇದನ್ನೇ ಪ್ರಶ್ನೆಯನ್ನು UPSC 2025 ಅಲ್ಲಿ ಕೇಳಿದ್ದಾನೆ. ಇಲ್ಲಿಯವರೆಗೆ ರಾಷ್ಟ್ರಪತಿಗಳು ಡಿಲಿಮಿಟೇಷನ್ ಆಯೋಗವನ್ನು ಎಷ್ಟು ಬಾರಿ ಕರೆದಿದ್ದಾರೆ? ಹೌ ಮೆನಿ ಟೈಮ್ಸ್ ದ ಡಿಲಿಮಿಟೇಷನ್ ಕಮಿಷನ್ ವಾಸ್ ಕಾಲ್ಡ್ ಬೈ ದ ಪ್ರೆಸಿಡೆಂಟ್ ಅಂತ ಬರುತ್ತೆ. ನೇರ ಪ್ರಶ್ನೆ, 4 ಬಾರಿ. ಆನ್ ದ ಬೇಸಿಸ್ ಆಫ್ ದ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಜನಗಣತಿಗೆ ಅನುಸಾರವಾಗಿ MP ಮತ್ತು MLA ಕ್ಷೇತ್ರಗಳು ಬದಲಾವಣೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನು ಜಾರಿಗೆ ತರಲಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಇಲ್ಲಿಯವರೆಗೆ ನಾವು ಜಾರಿಗೆ ತಂದಿರುವಂತದ್ದು ಯಾವುದು 1971 ಸೆನ್ಸಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಟ್ ಒಬ್ಬ MP ಏನಾದ್ರು ಆಯ್ಕೆ ಆಗಬೇಕು ಅಂತಂದ್ರೆ ಒಂದು MP ಕ್ಷೇತ್ರದಲ್ಲಿ ಸರಿಸುಮಾರು 1 ಮಿಲಿಯನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ MP ಆಯ್ಕೆಗೊಳ್ಳಬೇಕು. ಅದೇ ರೀತಿಯಲ್ಲಿ ಒಬ್ಬ MLA ಆಯ್ಕೆಗೊಳ್ಳಬೇಕಾದ್ರೆ ಪ್ರತಿ 75,000 ಜನಸಂಖ್ಯೆಯಿಂದ 2 ಲಕ್ಷ ಜನಸಂಖ್ಯೆಯವರೆಗೆ ಒಬ್ಬ MLA ಆಯ್ಕೆ ಮಾಡುವಂತದ್ದನ್ನ ನೋಡ್ತೀವಿ. ಅಂಡ್ ಇದಕ್ಕನುಸಾರವಾಗಿನೇ 1972ರಲ್ಲಿ ಆನ್ ದ ಸೆನ್ಸಸ್ ಆಫ್ 1971 ಜನಗಣತಿಗೆ ಅನುಸಾರವಾಗಿ MP MLAಗಳನ್ನ ಇದಕ್ಕನುಸಾರವಾಗಿ ಆಯ್ಕೆ ಮಾಡಲಾಗುತ್ತೆ. ಸೊ ಯಾವ ರಾಜ್ಯದ ಜನಸಂಖ್ಯೆ ಹೆಚ್ಚಿರುತ್ತೋ ಅಲ್ಲಿ MP ಕ್ಷೇತ್ರಗಳು ಹೆಚ್ಚಿರುತ್ತೆ, ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೋ ಆ ರಾಜ್ಯದ MLA ಕ್ಷೇತ್ರಗಳು ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಈಗಲೂ ನೋಡ್ತೀವಿ ನಾವು, ಯಾವುದು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಜನಸಂಖ್ಯೆ ಹೆಚ್ಚಿರುವ ಕಾರಣದಿಂದ ಅಲ್ಲಿ MP ಕ್ಷೇತ್ರಗಳು ಹೆಚ್ಚಿದಾವೆ, MLA ಕ್ಷೇತ್ರಗಳು ಹೆಚ್ಚಿರುವಂತದನ್ನ ಕಾಣ್ತೀವಿ. ಅಂಡ್ ಇದಕ್ಕನುಸಾರವಾಗಿನೇ ಡಿಲಿಮಿಟೇಷನ್ ಕಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಕ್ಷೇತ್ರಗಳಲ್ಲಿ ಅಥವಾ ರಾಜ್ಯದ ಸಂಸದರುಗಳು ಕಡಿಮೆ ಆಗಿರುತ್ತೆ ಕೇಂದ್ರದಲ್ಲಿ. ಅದಕ್ಕೋಸ್ಕರವಾಗಿ ಏನ್ ಮಾಡುತ್ತೆ,
42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರುತ್ತೆ. ಇಟ್ ವಾಸ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976 ವೇರ್ ದ 1971 ಸೆನ್ಸಸ್ ವಾಸ್ ಸ್ಟಾಗ್ನೇಟೆಡ್. ಜನಗಣತಿ 10 ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ, ಆದ್ರೆ ಮತಕ್ಷೇತ್ರಗಳು ಸ್ಟಾಗ್ನೇಟ್ ಆಗುತ್ತೆ. ಮುಂದಿನ 25 ವರ್ಷಗಳವರೆಗೆ ಮತಕ್ಷೇತ್ರಗಳ ಸಂಖ್ಯೆ ಅಷ್ಟೇ ಇರುತ್ತದೆ, ಅದು ಬದಲಾವಣೆ ಆಗೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಇಟ್ ಈಸ್ ಟು ಇಂಡೈರೆಕ್ಟ್ಲಿ ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ಸ್. ಪರೋಕ್ಷವಾಗಿ ರಾಜ್ಯದ ಜನಸಂಖ್ಯೆನ ಕಡಿಮೆ ಮಾಡುವ ಉದ್ದೇಶದಿಂದ ಮುಂದಿನ 25 ವರ್ಷಗಳಿಗೆ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಕರೆಯುವ ಅಧಿಕಾರಗಳು ಇಲ್ಲ ಅಂತೇಳಿ ಹೇಳುತ್ತೆ, ಅದನ್ನ ಕರೆಯುವಂತಿಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಏನ್ ಮಾಡುತ್ತೆ, 2002ರಲ್ಲಿ 25 ವರ್ಷ ಅಂದ್ರೆ ಟಿಲ್ 2001 ವರೆಗೆ ಅಂತ ನೋಡ್ತೀವಿ. ಆದ್ರೆ 2002ಕ್ಕೆ ಮತ್ತೆ ಪುನಃ ಏನಾಗುತ್ತೆ, 84ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ದ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಏನಾಗುತ್ತೆ, ಇವಾಗ ದ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಇನ್ ದ ಇಯರ್ 2002 ಅಲ್ಲಿ ಅಗೇನ್ 1991 ಸೆನ್ಸ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡುತ್ತೆ, ಆದ್ರೆ ಅಗೇನ್ ಅದು ಸಹ ವಿಫಲಗೊಳ್ಳುತ್ತೆ. ಹಾಗಾಗಿ 4ನೇ ಡಿಲಿಮಿಟೇಷನ್ ಆಯೋಗ ರದ್ದುಗೊಳ್ಳುವ ಕಾರಣದಿಂದ ಪುನಃ 87ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 87th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003ಗೆ ಅನುಸಾರವಾಗಿ ಪುನಃ ಏನ್ ಮಾಡುತ್ತೆ, ಅದು ಇಟ್ ರಿಸರ್ವ್ ಸರ್ಟನ್ ಸೀಟ್ಸ್ ಫಾರ್ SC and ST. It had given reserved seats for SC and ST. But the constituency remains the same. Number of constituency will be again extended for next 25 years. ಮುಂದಿನ 25 ವರ್ಷಗಳ ಅವಧಿಗೆ ಇದು ಸೇಮ್ ಇರುತ್ತೆ. ಯಾವುದು 1971 ಜನಗಣತಿಯ ಜನಸಂಖ್ಯೆಗೆ ಅನುಸಾರವಾಗಿನೇ ಮುಂದಿನ 25 ವರ್ಷ ಅಂದ್ರೆ ಇಟ್ ವಿಲ್ ಬಿ ಏನಾಗುತ್ತೆ ಇವಾಗ ಟಿಲ್ 2026. 2026ರವರೆಗೆ 1971 ಜನಗಣತಿಗೆ ಅನುಸಾರವಾಗಿನೇ ನಾವು ಕಾರ್ಯನಿರ್ವಹಿಸುವಂತದನ್ನ ನೋಡ್ತೇವೆ. ಸೊ ಹಾಗಾಗಿನೇ ಈಗ 2021ರಲ್ಲಿ ಆಗಬೇಕಾಗಿರುವಂತ ಜನಗಣತಿ, ಒಂದು ಕರೋನಾದಿಂದ, ಎರಡನೇದು ಈ ಡಿಲಿಮಿಟೇಷನ್ ಆಯೋಗಕ್ಕೆ ಅನುಸಾರವಾಗಿ 2026ರಿಂದ 27ರವರೆಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಜನಗಣತಿಯನ್ನ ಅಂದಾಜು ಮಾಡಲಾಗ್ತಾ ಇದೆ. ಸೊ ದೀಸ್ ಆರ್ ದ ಏನು ಸ್ಟೇಟಸ್ ಆಫ್ ದ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಐತಿಹಾಸಿಕ ಹಿನ್ನೆಲೆಯಿಂದ ಪ್ರಸ್ತುತ ಸಂದರ್ಭದವರೆಗೆ ಯಾವ ರೀತಿ ಅದು ಅಸ್ತಿತ್ವಕ್ಕೆ ಬಂದಿದೆ, ಹೇಗೆ ಜಾರಿಗೆ ಬಂತು ಅನ್ನುವಂಥದ್ದನ್ನ ನೋಡ್ತಾ ಇದೀವಿ. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ, ಇವಾಗ ಯಾವ ವಿಧಿಗಳಲ್ಲಿ ಇದು ಬದಲಾವಣೆ ತಂದು ಕೊಡುತ್ತೆ, ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಬದಲಾವಣೆಯಿಂದ ಯಾವ ವಿಧಿಗಳಲ್ಲಿ ಬದಲಾವಣೆಯನ್ನ ತರುತ್ತೆ ಅನ್ನುವಂಥದ್ದು ನೋಡಿಕೊಳ್ಳೋಣ. ಸೊ ಇದ್ರ ಮೇಲಿನ ಪ್ರಶ್ನೆಗಳನ್ನ ಹಲವಾರು ಬಾರಿ ಕೇಳಿರ್ತಾರೆ. ಸೊ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ, ಚುನಾವಣೆಯಲ್ಲಿ ರಾಷ್ಟ್ರಪತಿಯವರ ಚುನಾವಣೆಯ ಸದಸ್ಯರು ಅಂತ ಏನ್ ನೋಡ್ತೀವಿ, MLA MP ಗಳ ಪೊಸಿಷನ್ಸ್ ಜಾಸ್ತಿ ಆಗುತ್ತೆ, MLA ಮತ್ತು MP ಕ್ಷೇತ್ರಗಳು ಇವಾಗ ಹೆಚ್ಚಾಗತ್ತೆ. ನೆಕ್ಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ ನಂಬರ್ 81 and 82, 81ನೇ ವಿಧಿಯಲ್ಲಿ ಲೋಕಸಭಾ, 170ನೇ ವಿಧಿಯಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂಡ್ ಆಲ್ರೆಡಿ ನಾವು ಹೇಳಿದ್ವಿ 82ನೇ ವಿಧಿಯಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅನ್ನು ಜಾರಿಗೆ ತರುವಂತ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. Next, which is also reflected in the article number 330 and 332. It was related to the SC/ST composition ಅಂತ ನೋಡ್ತೀವಿ. SC ಮತ್ತು ST ಅಲ್ಲಿ ರಿಸರ್ವೇಶನ್ ಇರುವಂತದನ್ನ ನೋಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಲ್ಲಿ, ಪಾರ್ಲಿಮೆಂಟ್ ಅಲ್ಲಿ, ದಟ್ ಈಸ್ ಲೋಕಸಭೆಯಲ್ಲಿ, ಅಂಡ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಅಲ್ಲಿ, ದಟ್ ಈಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಇದರಲ್ಲಿನೂ ಸಹ SC ಮತ್ತು ST ಗೆ ರಿಸರ್ವ್ಡ್ ಸೀಟ್ಸ್ ಅಂತ ನೋಡ್ತೀವಿ. ಸೊ ಈ ರೀತಿಯಲ್ಲಿ ಸಾಂವಿಧಾನಿಕ ಅಂಶಗಳಲ್ಲಿಯೂ ಸಹ ಬದಲಾವಣೆಗೊಳ್ಳುವಂತದನ್ನ ನೋಡ್ತೀವಿ. ಅಂಡ್ ಈ ಜನಗಣತಿಯ ನಂತರದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಜನಗಣತಿಯ ವರದಿ ಬಂದ ನಂತರದಲ್ಲಿ ಏನು, ದೇರ್ ವಿಲ್ ಬಿ ಅ ರಿಸರ್ವೇಶನ್ ಫಾರ್ ವುಮೆನ್ಸ್, 33% ರಿಸರ್ವೇಶನ್ ಫಾರ್ ವುಮೆನ್ಸ್ ಅಂತ ನೋಡ್ತೀವಿ. ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂತ ಪ್ರಯತ್ನವನ್ನು ಈ ಜನಗಣತಿಯ ನಂತರ ಮಾಡಲಾಗುತ್ತೆ. ಅಂಡ್ ಅದನ್ನೇ ಇವಾಗ ನಾರಿ ಶಕ್ತಿ ವಂದನ್ ಅಭಿಯಾನ ಅಂತ ಹೇಳ್ತಾ ಇದೀವಿ. ನಾರಿ ಶಕ್ತಿ ಅಂತ ನೋಡ್ತೀವಿ, ನಾರಿ ಶಕ್ತಿ ವಂದನ್ ಅಭಿನಿಯಮ ಅಂತ ಹೇಳಿ ನೋಡ್ತೀವಿ. ಸೊ ನಾರಿ ಶಕ್ತಿ ಅಂತಂದ್ರೆ ಟು ಎಂಪವರ್ ದ ವುಮೆನ್ಸ್, ಮಹಿಳೆಯರ ಸ್ಥಾನಮಾನವನ್ನು ಅಥವಾ ಮಹಿಳೆಯರ ಮಹತ್ವವನ್ನು ಹೆಚ್ಚಿಸುವ ಉದ್ದೇಶದಿಂದ, ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವ ಕಾರಣದಿಂದಾಗಿ ನಾರಿ ಶಕ್ತಿ ಇನಿಷಿಯೇಟಿವ್ ಅನ್ನು ಸರ್ಕಾರ ಜಾರಿಗೆ ತಂದಿದೆ. ಸೊ ಇದರ ಅಡಿಯಲ್ಲಿನೇ ಈ ವರ್ಷದ ಬಜೆಟ್ ಅಲ್ಲಿನೂ ಸಹ ನಾವು ನೋಡಬಹುದು, ಇಟ್ ವಾಸ್ ಫೋಕಸಿಂಗ್ ಆನ್ ಗ್ಯಾನ್ ಅಂತ ಕರಿತೀವಲ್ವಾ, ಇದರಲ್ಲಿ
ಏನು ಗರೀಬ್ ಅಂತ ನೋಡ್ತೀವಿ, ಯೂತ್ ಅಂತ ನೋಡ್ತೀವಿ, ಅನ್ನದಾನ ಅಂತ ನೋಡ್ತೀವಿ, ಅಂಡ್ ನಾರಿ ಶಕ್ತಿ ಅಂತ ನೋಡ್ತೀವಿ. ಸೊ ಎನ್ ಅನ್ನುವಂಥದ್ದಾಗೆ ನಾರಿ ಶಕ್ತಿ. ಜಿ ಅಂದ್ರೆ ಗರೀಬಿ, ಫಾರ್ಮರ್ಸ್, ಸಾರಿ ಪಾವರ್ಟಿ. ವೈ ಅಂದ್ರೆ ಯುವ, ಯೂತ್. ಎ ಅಂದ್ರೆ ಅನ್ನದಾತ, ಫಾರ್ಮರ್ಸ್, ರೈತರು. ಎನ್ ಅಂದ್ರೆ ನಾರಿ ಶಕ್ತಿ, ನಾರಿ ಅಂತ ನೋಡ್ತೀವಿ, ಅದು ವುಮೆನ್ಸ್, ಮಹಿಳೆಯರು. ಹಾಗಾಗಿ ಸೆನ್ಸಸ್ 2026-27ರಲ್ಲಿ 27 ವರದಿಯ ನಂತರದಲ್ಲಿ ಮಹಿಳೆಯರಿಗೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂತ ಅಂಶವನ್ನ ಈ ಸೆನ್ಸಸ್ 2026-27 ಮಾಡುತ್ತೆ. ಸೊ ಇವೆಲ್ಲದರಲ್ಲಿನೂ ಸಹ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿರುವ ಕಾರಣದಿಂದ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ.